ಎಷ್ಟೋ ಜನಗಳಿಗೆ ಅವರ ರಿಲೇಶನ್‌ಶಿಪ್ಪಲ್ಲಿ ಟೈಮ್ ಪಾಸ್ ಆಗಿ ನಮ್ಮೊಟ್ಟಿಗೆ ಇದ್ದಾರೆ ಅನ್ನೋದು ಗೊತ್ತೇ ಆಗಲ್ಲ ಆಕ್ಚುಲಿ. ಇವತ್ತೊಂದು ಕೌನ್ಸೆಲಿಂಗ್ ಮಾಡಿದೆ. ಎಸ್ಪೆಷಲಿ ಕೆಲವೊಂದಿಷ್ಟು ಕೌನ್ಸೆಲಿಂಗಲ್ಲಿ ನನಗೆ ಕೆಲವು ವಿಚಾರಗಳನ್ನ ನೋಡಿದಾಗ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಫೈನಲಿ ಅವ್ರಿಗೆ ಅರ್ಥ ಮಾಡಿಸಿದ್ದು ಟೈಮ್ ಪಾಸ್ ಆಗಿದ್ದು ನಿಮ್ಮ ಜೊತೆಗೆ ಅವರು ಅಂತ. ಫೈನಲ್ ಬ್ರೇಕಪ್ ಕೂಡ ಆಗೋಗಿದೆ. ಸೊ ಟೈಮ್ ಪಾಸಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅವರ ಮನಸ್ಥಿತಿ ಹೇಗಿರುತ್ತೆ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ರಿಲೇಶನ್‌ಶಿಪ್ ವಿಚಾರವಾಗಿ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಫ್ರೀ ಇರಲ್ಲ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರಮಾಣ ಮಾಡಿ ಕೈ ಕೊಟ್ಟು ಆರಾಮಾಗಿರುವಂಥ ಒಂದು ಮೆಂಟಾಲಿಟಿ ಇರುತ್ತೆ. ಪ್ರಮಾಣ ಮಾಡಿರ್ತಾರೆ. ಏನಕ್ಕೆ? ನಿಮ್ಮನ್ನ ನಂಬಿಸ್ಬೇಕು ಅಂತ ಪ್ರಮಾಣ ಮಾಡಿಬಿಡ್ತಾರೆ ಅನ್ಕೊಳ್ಳೋಣ. ಪ್ರಮಾಣ ಮಾಡಿ ಆದ್ಮೇಲೆ ಆ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ. ಆಮೇಲೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಿಮ್ಮನ್ನ ಇಗ್ನೋರ್ ಮಾಡ್ತಾರೆ. ಕೊನೆಗೆ ಅವ್ರ ಪಾಡಿಗೆ ಅವರು ಇಗ್ನೋರ್ ಮಾಡ್ತಾ ಸೈಲೆಂಟ್ ಆಗಿದ್ಬಿಡ್ತಾರೆ. ಇದು ನಿಮ್ಗೆ ಫೀಲ್ ಆಗಿರುತ್ತೆ. ಯಾಕೆ ಹಿಂಗ್ ಮಾಡಿದ್ರು ಅಂತ ನೀವು ನೋಡ್ತಾ ಇರ್ತೀರಿ. ಬಟ್ ನೀವು ಇಲ್ಲಿ ಒದ್ದಾಡ್ತಾ ಇರ್ತೀರಿ. ಅವ್ರು ಅಲ್ಲಿ ಆರಾಮ್ಸೆ ಇರ್ತಾರೆ. ಇದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಟೈಮ್ ಪಾಸ್. ಅಂದ್ರೆ ಟೈಮ್ ಪಾಸು ಅಂತ ಹೇಳಿದ್ರೆ ಯಾವುದೇ ರೀತಿ ಅಲ್ಲಿ ಭಾವನೆಗಳೇ ಇರಲ್ಲ ಅವರಿಗೆ. ಅವರಲ್ಲಿ ಭಾವನೆಗಳೇ ಇರ್ಲಿಲ್ಲ ಆಕ್ಚುಲಿ. ಜಸ್ಟ್ ಒಂದು ರಿಲೇಶನ್‌ಶಿಪ್ಪಲ್ಲಿ ಇರ್ಬೇಕು. ಅಷ್ಟೇನೆ ಇದ್ದಿದ್ದು ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ ಆಕ್ಚುಲಿ. ಓಕೆ. ಇದು ಫಸ್ಟ್ ಪಾಯಿಂಟು. ಅಂದ್ರೆ ಟೈಮ್ ಪಾಸ್‌ನ ಮೊದಲನೇ ಲಕ್ಷಣ ಅಂತ ಹೇಳ್ತೀವಿ ನಾವು. ಆ್ಯಂಡ್ ಸೆಕೆಂಡ್ ಏನಂದ್ರೆ ಸಣ್ಣ ಕಾರಣಗಳಿಂದ ದೂರ ಮಾಡುವಂಥ ಮೆಂಟಾಲಿಟಿ. ಏನಂತ ಹೇಳಿದ್ರೆ, ಏನೋ ಆಯ್ತು ಅಂತ ಹೇಳಿದ್ರೆ ಬಿಟ್ಬಿಡು ಅಂತ ಮೆಂಟಾಲಿಟಿ ಪ್ರೀತಿಲಿ ಇರಲ್ಲ ಆಕ್ಚುಲಿ. ಬದಲಾವಣೆಗಳು ಮಾಡ್ಲಿಕ್ಕೆ ಹೇಳ್ತಾರೆ. ತಿದ್ಕೊಳ್ಳಿ, ನಂಗಿದಿಷ್ಟ, ಹಿಂಗಿರಿ ಹೇಳ್ತಾರೆ. ಬಟ್ ಸಣ್ಣ ಕಾರಣಗಳನ್ನ ಇಟ್ಕೊಂಡು ನಿಮ್ಮನ್ನ ದೂರ ಮಾಡ್ತಾರೆ ಅಂತ ಹೇಳಿದ್ರೆ, ದೂರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರ ಪ್ರೀತಿನೇ ಅಲ್ಲ ಆಕ್ಚುಲಿ ನನ್ನ ಪ್ರಕಾರ. ಯಾಕೆ ಅಂದ್ರೆ ಚೆನ್ನಾಗಿಲ್ಲ, ಸರಿ ಇಲ್ಲ ಅಥವಾ ಬದಲಾಗಬೇಕು ಅಂದ್ರೆ ಕೂರಿಸ್ಕೊಂಡ್ಬಿಟ್ಟು ಹೇಳ್ಬೇಕು 10 ಸಲ. 1 ಸಲ ಅಲ್ಲ 10 ಸಲ ಹೇಳ್ಬಿಟ್ಟು ಸರಿ ಮಾಡ್ಬೇಕು. ಬಟ್ ಅದೇ ಕಾರಣಗಳಿಟ್ಕೊಂಡು ಮೊದ್ಲು ಅದೇ ಕಾರಣಗಳು ಅವ್ರಿಗೆ ಇಷ್ಟ ಆಗ್ತಿತ್ತು. ಈಗ ಆ ಕಾರಣಗಳು ಇಷ್ಟ ಆಗ್ತಿಲ್ಲ. ಅದೇ ಕಾರಣಗಳಿಟ್ಕೊಂಡು ನಿಮ್ಮನ್ನ ದೂರ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಥವಾ ದೂರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು 100% ಅವರಿಗೆ ನೀವು ಅವಶ್ಯಕತೆ ಮುಗಿದೋಗಿದೆ ಆಂಡ್ ಅವ್ರು ಎಲ್ಲಿ ತನಕ ಇದ್ದಿದ್ದು ಓನ್ಲಿ ಫಾರ್ ದ ಟೈಮ್ ಪಾಸ್. ರಿಲೇಶನ್‌ಶಿಪ್‌ಗೋಸ್ಕರ ಇಲ್ಲ. ಏನೋ ಒಂದು ನೀಡ್‌ಗೋಸ್ಕರ ಜಸ್ಟ್ ಒಂದು ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ ಟೈಮ್ ಪಾಸ್ ಅವ್ರಿಗೆ ಆಗ್ಬೇಕಿತ್ತು. ಅದಕ್ಕೋಸ್ಕರ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಇದ್ರು ಅನ್ನೋದು ಒಂದು 100% ಕ್ಲಾರಿಫೈ ಅಂತೂ ಆಗತ್ತೆ. ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು ತುಂಬಾ. ಯಾಕಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ವಿಡಿಯೋ ಇದೆ ಆಕ್ಚುಲಿ. ತುಂಬಾ ಲೆಂಥಿ ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸಮಸ್ಯೆ ಬಂದಾಗ ಕಾಣೆ ಆಗ್ಬಿಡೋದು. ಈಗ ನಿಮಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಕೊಡ್ದಿರಾ, ಮಾತಾಡ್ದಿರಾ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದ್ರೆ ಮಾತು ಕೊಟ್ಬಿಡ್ತಾರೆ. ಆಮೇಲೆ ಆಯ್ತು ನಿಂಗೇನೋ ಹೆಲ್ಪ್ ಮಾಡ್ತೀನಿ ನಾನು ಇದ್ದೀನಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಏನು ಹೆಲ್ಪ್ ಮಾಡಲ್ಲ ನೋಡಿದ್ರೆ. ಬಾಯಿ ಮಾತಿಗೆ ಮಾತ್ರ ಹೇಳ್ತಾರೆ. ಎಲ್ರಿಗೂ ನೀಡ್ ಇರುತ್ತೆ. ಬಟ್ ಕೆಲವ್ರು ಏನು ಹೆಲ್ಪ್ ಮಾಡೋದಿಲ್ಲ. ಬಾಯಿ ಮಾತಿಗೆ ಹೇಳ್ತಾರೆ. ಕೆಲವ್ರು ಹೇಳೋದು ಇಲ್ಲ. ಸುಮ್ನೆ ಅವ್ರ ಪಾಡಿಗೆ ಸೈಲೆಂಟ್ ಆಗ್ಬಿಡ್ತಾರೆ. ಸೊ ನಾಟ್ ಲೈಕ್ ದಟ್. ಆ ಥರ ಇರ್ಲೇಬಾರ್ದು ನನ್ನ ಪ್ರಕಾರ. ಸೊ ಆ ಥರ ಇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಮಾತಾಡಿದ್ದು ಸುಳ್ಳು, ಅವ್ರು ಇದ್ದಿದ್ದ ರೀತಿ ಸುಳ್ಳು, ಎಲ್ಲಾನು ಸುಳ್ಳೇ ಇದೆ ಆಕ್ಚುಲಿ. ಆಕ್ಚುಲಿ ಖುಷಿಯಾಗಿದ್ದಾಗ ಇರ್ತಾರಲ್ಲ ಗೊತ್ತಿಲ್ಲ. ಬಟ್ ಪ್ರಾಬ್ಲಮ್ ಆಗಿದಾಗ ಜೊತೆಗೆ ನಿಲ್ಲಿಲ್ಲ ಅಂತ ಹೇಳಿದ್ರೆ ಐ ಥಿಂಕ್ ನನ್ನ ಪ್ರಕಾರ ದಟ್ ಈಸ್ ವೇಸ್ಟ್. ಅದು ಟೈಮ್ ಪಾಸಿಗೆ 100% ಕನ್ಫರ್ಮೇಷನ್ನು. ಒಂದು 100% ಆಗೇ ಬಿಡುತ್ತೆ. ಟೈಮ್ ಪಾಸ್‌ನ ಲವ್‌ನ ಎಲ್ಲಾ ಲಕ್ಷಣಗಳು ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಆಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರ ಪ್ರಯತ್ನ ಇಲ್ಲದೆ ಇರೋದು. ನೀವು ಅವ್ರನ್ನ ಮತ್ತೆ ಸರಿ ಮಾಡ್ಬೇಕಂತ ಒದ್ದಾಡ್ತೀರಿ. ಬಟ್ ಅವ್ರು ನಿಮ್ಮ ಮಾತನ್ನೇ ತಲೆಗೆ ಹಾಕೊಳ್ತಾ ಇರಲ್ಲ. ನಿಮ್ಮ ಮಾತಿನ ಮೇಲೆ ಅವರಿಗೆ ಇಂಟ್ರೆಸ್ಟೇ ಇರಲ್ಲ. ನಿಮ್ಮ ಮಾತಿನ ಮೇಲೆ ಇಂಪಾರ್ಟೆನ್ಸ್ ಅಂತ ಅನ್ನಿಸ್ತಾ ಇರಲ್ಲ. ಕೇರ್‌ಲೆಸ್ ಮಾಡ್ತಾರೆ. ಓಕೆ. ಆಂಡ್ ನೀವೆಲ್ಲೋ ಮೀಟ್ ಮಾಡಕ್ ಹೇಳ್ತಿರ್ತೀರಿ. ಮೀಟ್ ಮಾಡಕ್ ಬರ್ತಾ ಇರಲ್ಲ. ನೀವೇನೋ ಸೀರಿಯಸ್ ಆಗಿ ಹೇಳ್ತಿರ್ತೀರಿ. ಕಾಮಿಡಿಯಾಗಿ ಹೇಳ್ತಾರೆ. ಕಾಮಿಡಿ ಅನ್ಕೊಳ್ತಾರೆ. ಕಾಮಿಡಿ ತಗೊಳ್ತಾರೆ. ಅವರಿಗೇನು ಸೀರಿಯಸ್ನೆಸ್ಸೇ ಬರ್ತಾ ಇರಲ್ಲ. ಇದಿಷ್ಟು ಕೂಡ ಒಂದು ಟೈಮ್ ಪಾಸ್ ರಿಲೇಶನ್‌ಶಿಪ್ಪಲ್ಲಿ ವ್ಯಕ್ತಿಗಳು ಈ ತರ ಬಿಹೇವ್ ಮಾಡ್ತಾರೆ ಸ್ನೇಹಿತರೆ. ನಿಮ್ಮ ರಿಲೇಶನ್‌ಶಿಪ್ಪಲ್ಲೂ ಈ ತರ ಇದ್ರೆ ಸರಿಪಡಿಸ್ಕೊಳ್ಳಿ. ನಿಮ್ಗೆ ಆಗ್ತಿಲ್ಲ ಸರಿ ಮಾಡ್ಕೊಳ್ಳೋಕೆ ಅಂತ ಹೇಳಿದ್ರೆ ಬನ್ನಿ ಕೌನ್ಸೆಲಿಂಗಿಗೆ ನಾನೇನ್ ಮಾಡ್ಬೇಕು ಅಂತ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ. ಆಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.